ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ತುಂಬ ಜನ ಇವಾಗ ಈ ಹಿಂದೆ ಏನಿತ್ತು ಅಂತಂದರೆ ಓನ್ಲಿ PSTR ಕಾಲ್ ಮಾಡ್ತೀನಿ ಅಂತ ಹೇಳಿದರು. ಸೊ PSTRಗೆ ಮಾತ್ರ ತುಂಬಾ ಜಾಸ್ತಿ ಫೋಕಸ್ ಮಾಡಿದರು. ಸೊ ಈಗಿನ ಅಪ್ಡೇಟ್ಗಳನ್ನು ನೋಡ್ತಾ ಇದ್ದರೆ PSTR ಕ್ಯಾನ್ಸಲ್ ಆಗಿದೆ, GPT ಮತ್ತು HSTR ಕರಿತಾ ಇದ್ದಾರೆ ಅಂತಕ್ಕಂಥ ಅಪ್ಡೇಟ್ ಇದೆ ಅಲ್ವಾ. ಸೊ ಏನಿದೆ, ಏನೆಲ್ಲ ಆಗಬಹುದು, ಇನ್ ಕೇಸ್ ನೀವೇನಾದರೂ ಎರಡೂ ಹುದ್ದೆಗಳಿಗೆ ರೆಡಿ ಆದರೆ ಸಾಮಾನ್ಯ ವಿಷಯಗಳು ಯಾವುದೆಲ್ಲ ಬರುತ್ತೆ, ಮತ್ತು PSTR ಫುಲ್ ಕ್ಯಾನ್ಸಲ್ ಆಗುತ್ತಾ, ಇದೆಲ್ಲದ್ರ ಬಗ್ಗೆಯೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ. ಸ್ನೇಹಿತರೆ, PSTR, GPSTR, HSTR ಯಾವುದೇ ಎಕ್ಸಾಮ್ ಇರಲಿ, ಇಲ್ಲಿ LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಇಂಗ್ಲೀಷ್ ವಿಷಯಕ್ಕೆ ಮಾಡಿದ್ದು ಸ್ವಲ್ಪ ಕಡಿಮೆನೇ, ಯೂಟ್ಯೂಬಲ್ಲಿ ಕಡಿಮೆ ಅನ್ನೋದಕ್ಕಿಂತ ನನಗೆ ವಿಡಿಯೋನೇ ಸಿಕ್ಕಿಲ್ಲ. ಸೊ ಹಾಗಾಗಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 6, 7, 8, 9ನೇ ತರಗತಿಯ ನಡೀತಾ ಇದೆ ಸ್ನೇಹಿತರೆ. ಓಕೆನಾ, LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತೀವಿ. ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ವಿಡಿಯೋಗಳು ಅಪ್ಡೇಟ್ ಆಗ್ತಿದೆ. ಸೊ ಈ ಎಲ್ಲದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು, ಆವಾಗ ಮಾತ್ರ ನಿಮಗೆ ವಿಡಿಯೋಸು ನಿಮಗೆ ಸಿಗುತ್ತೆ, ಸರಿನಾ. ಇನ್ನು ಈ ಹಿಂದೆ ಮಾಡ್ತಕ್ಕಂತಹ ಎಲ್ಲ ತರಗತಿಗಳು ನೀವು ನೋಡಬೇಕು ಅಂದರೆ ಪ್ರೊಫೈಲ್ಗೆ ಹೋಗಿ LBA ಪ್ರಶ್ನೋತ್ತರಗಳು ಅಂತ ನೀವೇನಾದರೂ ಪ್ರೊಫೈಲ್ ಮೇಲೆ ಇಂಗ್ಲೀಷ್ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲ ಒಂದು ವೀಡಿಯೋಸ್ಗಳನ್ನು ವಾಚ್ ಮಾಡಿ. ನಿಮ್ಮ ಒಂದು ಎಕ್ಸಾಮ್ಗೆ LBA ಪ್ರಶ್ನೋತ್ತರಗಳು 80% ಅಷ್ಟು ವೇಟೇಜ್ನ ಕೊಡ್ತವೆ. ಯಾರೆಲ್ಲ TET ಬರೆದಿದ್ದೀರಾ ಅಥವಾ ಈ ಹಿಂದೆ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಆ ಅನುಭವ ಇದ್ದವರಿಗೆ LBA ಪ್ರಶ್ನೆಗಳು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ಸ್ನೇಹಿತರೆ, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲವೂ ಏನು PSTR, GPSTR, HSTR ಸಂಬಂಧಪಟ್ಟಂತೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಈ ಎಲ್ಲದರ ಉಪಯೋಗ ಪಡ್ಕೋಬೇಕು ಅಂದರೆ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಸ್ಕಿಪ್ ಆದಮೇಲೆ ನಿಮಗೆ ಈ ವಿಡಿಯೋ ಸಿಗೋದಿಲ್ಲ. ಸೊ ಹಂಗಾಗಿ ಎಲ್ಲರೂ ಕಂಪಲ್ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಮೇಲೆ ಆಲ್ ಅಂತ ಬರೆದಿರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ಏನು ವಿಚಾರವನ್ನು ನಾನು ತೊಗೊಂಡು ಬಂದಿದ್ದೀನಿ, ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ತುಂಬ ಜನ ಈಗ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈಗ ಅನೇಕ ಏನು ಸರ್ಗಳಿದ್ದಾರೆ, ಅಂದರೆ ನಮ್ಮ ಲಕ್ಷ್ಮೀಕಾಂತ್ ಸರ್ ಆಗಿರ್ಬೋದು ಅಥವಾ ಅಕ್ಸಾದವ್ರು ಆಗಿರ್ಬೋದು, ಎಲ್ಲರಿಗೂ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ನಾನೇನು ಈ ವಿಡಿಯೋಲ್ಲಿ ಮಾತಾಡ್ತಿದ್ದೀನಿ ಅಂತಂದರೆ ಅಪ್ಡೇಟನ್ನ ನೀಡ್ತಾ ಇದ್ದಾರೆ. ನಾವು ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ನಾವು ಎಕ್ಸಾಮ್ಗೆ ರೆಡಿ ಆಗ್ತಿರ್ಬೋದು ಎಲ್ಲರೂ ಸೇರಿ, ಬಟ್ ನಮಗೇನು ಅಲ್ಲಿ ಹೋಗಿ ಇಲಾಖೆಗೆ ಹೋಗಿ ಪಾಪ ಅವರು ಅಲ್ಲಿ ಹೋಗಿಬಿಟ್ಟು ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಮಗೆ ನೀಡ್ತಿದ್ದಾರೆ. ಅವರ ಒಂದು ಮಾಹಿತಿಗೆ ವೆಲ್ ರೆಸ್ಪೆಕ್ಟ್ ನಾವೆಲ್ಲರೂ ನೀಡೋಣ. ಸೊ ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ PSTR ಕಾಲ್ ಆಗಲ್ಲ ಅನ್ನೋದಕ್ಕಿಂತ ಕಡಿಮೆ ಆಗ್ತಿದೆ, ಮರ್ಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಇದಕ್ಕೆ ಮೇನ್ ಏನು ರೀಸನ್ ಕೊಡ್ತಿದ್ದಾರೆ ಅಂತಂದರೆ, ಏನು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಈ ಒಂದು KPS ಶಾಲೆಗಳು ಮಾಡ್ತಿದ್ದಾರಲ್ವ ಸ್ನೇಹಿತರೆ, KPS ಶಾಲೆ, ಈ KPS ಶಾಲೆಗಳನ್ನು ಮಾಡ್ತಾ ಇರೋದ್ರಿಂದ ಸ್ಕೂಲ್ಗಳು ಮರ್ಜ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ KPS ಶಾಲೆ ಅಂದರೆ ಏನು ಅಂತ ನಿಮಗೆ ಫಸ್ಟ್ ಗೊತ್ತಿರಬೇಕಾಗುತ್ತೆ. KPS ಶಾಲೆಗಳು ಅಂತಂದರೆ 1ರಿಂದ 10ನೇ ತರಗತಿಯವರೆಗೂ ಒಂದೇ ಕಡೆಗೆ, ಈವನ್ PUC ಕೂಡ ಒಂದೇ ಕಡೆಗೆ, LKG UKG ಇಂದ PUC ವರೆಗೂ ಅಂದ್ಕೊಳ್ಳಿ. ಸೊ ಒಂದೇ ಒಂದು ಊರಲ್ಲಿ ಒಂದು 5-6 ಹಳ್ಳಿಗಳನ್ನು ಸೇರಿ ಅಥವಾ ಒಂದು 5 ಹಳ್ಳಿಗಳನ್ನು ಸೇರಿ ಒಂದೇ ಊರಲ್ಲಿ LKG ಇಂದ ಅವರು PU ವರೆಗೂ ಯಾವುದೇ ಒಂದು ತೊಂದರೆ ಆಗದಂತೆ ಕ್ವಾಲಿಫಿಕೇಷನ್ ಕೊಡ್ತಕ್ಕಂತಹ ಕಾನ್ಸೆಪ್ಟೇ ಈ KPS. ಓಕೆನಾ. ಸೊ ಈಗ ಏನಾಗುತ್ತೆ ಅಂದರೆ 5 ಹಳ್ಳಿಗಳಲ್ಲಿ, ಈಗೇನು ಎಕ್ಸಾಂಪಲ್ ಅವ್ರು 4-5 ಹಳ್ಳಿಗಳು ಸೇರಿಸ್ಬಿಟ್ಟು ಒಂದು ಕಡೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರಲ್ವ. ಸೊ ಇಲ್ಲಿ ಈಗ 4-5 ಪ್ರಾಥಮಿಕ ಶಾಲೆಗಳು ಕ್ಯಾನ್ಸಲ್ ಆಗೋಯಿತು ಅಲ್ವಾ. 4-5 ಶಾಲೆಗಳು ಸೇರಿ ಇಲ್ಲಿ ಒಂದು KPS ಶಾಲೆಗಳನ್ನು ಮಾಡ್ತಿದ್ದಾರೆ. ಸೊ ಹಂಗಾಗಿ ಇಲ್ಲಿರ್ತಕ್ಕಂಥ ಏನು ಸ್ಕೂಲ್ಗಳು ಕ್ಯಾನ್ಸಲ್ ಆಗಿ ಇಲ್ಲಿ ಒಂದೇ ಸ್ಕೂಲ್ ಬರುತ್ತೆ. ಹಂಗಾಗಿ ಸೊ ಕೆಲವೊಂದು ಯೋಜನೆಗಳಿದೆ ಗೌರ್ಮೆಂಟ್ ಹತ್ರ, ಸೊ ಸರ್ಕಾರದ ಹತ್ರ ಏನಿದೆ ಕೆಲವೊಂದು ಪ್ಲ್ಯಾನ್ಸ್ ಇದೆ. ಆ ಪ್ಲ್ಯಾನ್ಸ್ ಪ್ರಕಾರ ಅವರು PSTR ಹುದ್ದೆಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈಗ ನಾವು ಸ್ಪರ್ಧಾರ್ಥಿಗಳಾಗಿ ನಾವು ಈ ಎಲ್ಲ ಗೊಂದಲಗಳಿಗೆ ಒಳಗಾಗದೆ ಸ್ನೇಹಿತರೆ, ನಾನು ಒಂದು ನಿಮಗೆ ಹೇಳ್ತೀನಿ, ಇದು ಯಾವುದನ್ನು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪೋಸ್ಟ್ ಕಾಲ್ಫಾರ್ಮ್ ಆಗೋದು ಗ್ಯಾರಂಟಿ, ಕಡಿಮೆ ಆಗ್ಬೋದೇ ಹೊರತು ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ. 99% ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ 5,000 ಸಮಥಿಂಗ್ ಏನಿತ್ತಲ್ವ, ಇದರಲ್ಲಿ ಕಡಿಮೆ ಆಗ್ಬೋದು, ಪೋಸ್ಟ್ ಕಡಿಮೆ ಆಗ್ಬೋದೇ ಹೊರತು ಪೂರ್ತಿ ಕ್ಯಾನ್ಸಲ್ ಆಗುತ್ತೆ, ಆ PSTR ಕರೆಯೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಪೋಸ್ಟ್ಗಳು ಇರುತ್ತೆ, PSTR ಪೋಸ್ಟ್ ಇರುತ್ತೆ.
ಇನ್ನು ಇವಾಗ ಇದರಲ್ಲಿ ನಾನು ಯಾವ ಚಾಯ್ಸ್ ಮಾಡ್ಕೋಬೇಕು ಅಂತಕ್ಕಂಥದ್ದಿದ್ರೆ, ಸೊ ಕಾಮನ್ನಾಗಿ ಎಲ್ಲರೂ ಒಂದು ಡಿ ಎಡ್ನ ಮಾಡಿರ್ತಾರೆ ಅಲ್ವಾ, ಡಿ ಎಡ್ನ ಮಾಡಿರ್ತಾರೆ, ಇನ್ನೊಂದು ಬಿ ಎಡ್ನ ಮಾಡಿರ್ತಾರೆ. ಈಗ ನಾನು ಹೇಳೋದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ಮತ್ತೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಇರ್ತೀರಾ, ನನ್ನ PhD ಆಗಿದೆ, ನನ್ನ ಪೇಪರ್ 2 ಹಾಕ್ಬೋದಾ, ನನ್ನ GPT ಆಗಿದೆ, ನನ್ನ HSTR ಬರಿಬೋದಾ ಅಂತ ಕೇಳ್ತಿರ್ತೀರ. ಕ್ಲಿಯರ್ ಕಟ್ಟಾಗಿ ನಾನು ನಿಮಗೆ ಇಲ್ಲಿ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ PhD ಬರಿಬೇಕು ಅಂದರೆ ನಿಮ್ಮದು ಡಿ ಎಡ್ ಆಗಿರಬೇಕು. ವೆರಿ ಇಂಪಾರ್ಟೆಂಟ್. ಡಿ ಎಡ್ ಜೊತೆಗೆ ಪೇಪರ್ 1 ನೀವು ಪಾಸ್ ಆಗಿರಬೇಕು. ಫಿನಿಶ್. ಇಷ್ಟು ಅರ್ಥ ಆಯಿತಾ? ಡಿ ಎಡ್ ಜೊತೆಗೆ ಪೇಪರ್ 1 ಪಾಸ್ ಆಗಿರಬೇಕು. ಇಷ್ಟೇ PhD ಇರ್ತಕ್ಕಂಥದ್ದು. ಬಟ್ ಇವೆರಡಕ್ಕೆ ತುಂಬ ಲಿಂಕ್ ಇದೆ ಸ್ನೇಹಿತರೆ, ತುಂಬ ಅಂದರೆ ತುಂಬ ಲಿಂಕ್ ಇದೆ. ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. PhD ಬಗ್ಗೆ ಅರ್ಥ ಆಯಿತಾ? ಮತ್ತು ನಾನು ಪೇಪರ್ 2 ಪಾಸ್ ಆಗಿದ್ದೀನಿ, ಡಿಗ್ರಿನೂ ಆಗಿದೆ, ನಾನು ಪೇಪರ್ 1 ಬರಿಬಹುದು, PhD ಬರಿಬಹುದಾ, ಇದೆಲ್ಲ ಬೇಡ. ಇಷ್ಟು ತಿಳ್ಕೊಂಡ್ಬಿಡಿ. ನಿಮ್ಮದು ಡಿ ಎಡ್ ಆಗಿರಬೇಕು, ಪೇಪರ್ 1 ಪಾಸ್ ಆಗಿರಬೇಕು, ಆವಾಗ ಮಾತ್ರ ನೀವು PhD ಎಲಿಜಿಬಲ್. ಇಲ್ಲಿ ಈ ಒಂದು ಸ್ಟೆಪ್ಪು ಅರ್ಥ ಆಯಿತು ಅನ್ಕೋತೀನಿ. ಈಗ GPSTಗೆ ಬರೋಣ. ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕರಿತೀವಿ. ಸೊ ಇಲ್ಲಿ ನೀವೇನು ಅಂದರೆ, ಒಂದು ಡಿ ಎಡ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಬಿ ಎಡ್ ಮಾಡಿಲ್ಲ ಅಂತ ಅಂದ್ಕೊಂಡು ಪ್ಲಸ್ ಡಿಗ್ರಿ ಮಾಡಿರ್ತೀರಾ ಅಲ್ವಾ, ಡಿಗ್ರಿ ಮಾಡಿರ್ತೀರಾ, ಅದ್ರ ಜೊತೆಗೆ ಪೇಪರ್ 2 ಪಾಸ್ ಆಗಿರಬೇಕು. ಸ್ನೇಹಿತರೆ ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ಳಿ. ತುಂಬ ಜನ ಗೊಂದಲಕ್ಕೆ ಒಳಗಾಗ್ತೀರಾ. ನೀವು ನಾನು PhD ಎಲಿಜಿಬಲ್ಲ, GPSTR ಎಲಿಜಿಬಲ್ಲ, HSTR ಎಲಿಜಿಬಲ್ ಅನ್ನೋದರಲ್ಲೇ ಕನ್ಫ್ಯೂಷನ್ ತುಂಬ ಜನರಿಗೆ ಇದೆ. ಕೆಲವೊಬ್ಬರಿಗೆ ಸೀರಿಯಸ್ ಆಗಿರೋರಿಗೆ ಗೊತ್ತೂ ಇರುತ್ತೆ. ಸೊ ಈಗ GPSTR ಬರೀಬೇಕು ಅಂದರೆ ಫಸ್ಟ್ ಆಫ್ ಆಲ್ ಬಿ ಎಡ್ ಆದವರು ಡೈರೆಕ್ಟಾಗಿ ಬರೀಬಹುದು. ಬಿ ಎಡ್ ವಿತ್ ಪೇಪರ್ 2 ಪಾಸ್ ಆಗಿರಬೇಕು. ಇನ್ ಕೇಸ್ ಡಿ ಎಡ್ ಆದವರು ಅವರೇನಾದರೂ ಡಿಗ್ರಿ ಮಾಡಿದರೆ ಪೇಪರ್ 2 ಏನಾದರೂ ಪಾಸಾಗಿದ್ದರೆ ಖಂಡಿತವಾಗ್ಲೂ ನೀವು GPSTR ಬರೀಬಹುದು. ಅರ್ಥ ಆಯಿತಾ? GPSTRನ ನೀವು ಬರಿಬೋದು. ಒಂದು ಬಿ ಎಡ್ ಮಾಡಿದ್ರೆ ಬರಿಬೋದು, ಇನ್ನೊಂದು ಡಿ ಎಡ್ ಪ್ಲಸ್ ಡಿಗ್ರಿ ಆಗಿ ಪೇಪರ್ 2 ಕಂಪಲ್ಸರಿ. ನಿಮ್ಗೆ ಬಿ ಎಡ್ ಆದರೂ ಆಗಲಿ, ಡಿ ಎಡ್ ಮೇಲೆ ಡಿಗ್ರಿ ಆಗಿದ್ದರೂ ಆಗಿರಲಿ, ಪೇಪರ್ 2 ಕಂಪಲ್ಸರಿ TET ಪಾಸ್ ಆಗಲೇಬೇಕು. ಅರ್ಥ ಆಯಿತು ಅನ್ಕೋತೀನಿ. ಈಗ HSTRಗೆ ಬರೋಣ, ಹೈಸ್ಕೂಲ್ ಟೀಚರ್ಗೆ. ಓಕೆನಾ? ಹೈಸ್ಕೂಲ್ ಟೀಚರ್ಗೆ ಬರೋಣ. ಸೊ ಇಲ್ಲಿ ನಿಮಗೆ ಡಿ ಎಡ್ದವರಿಗೆ ಇಲ್ಲಿ ವ್ಯಾಲಿಡೇ ಇಲ್ಲ, ಇದನ್ನು ತೆಗೆದಾಕ್ಬಿಡಿ, ಡಿಲೀಟ್ ಮಾಡಿ. ಸರಿನಾ? ಇಲ್ಲಿ ಎಲಿಜಿಬಲ್ ಆಗಿದ್ದರು, ಡಿ ಎಡ್ ವಿತ್ ಡಿಗ್ರಿ ಆಗಿದ್ದರೆ ಇಲ್ಲೂ ಕೂಡ ಎಲಿಜಿಬಲ್ ಆಗಿದ್ದರು. ಈಗ ಡಿ ಎಡ್ ಬೇಡ, ಕ್ಯಾನ್ಸಲ್ ಮಾಡಿ. ಈಗ ಇಲ್ಲಿ ಬಿ ಎಡ್ಡೇ ಇರಬೇಕು. ಫಸ್ಟ್ ಒನ್ ಥಿಂಗ್, ಬಿ ಎಡ್ಡೇ ಇರಬೇಕು. ಇವಾಗ ನಿಮ್ಗೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, TET ಪಾಸ್ ಆಗಬೇಕಾ, ಆಮೇಲೆ PG ಇರಬೇಕಾ ಅಂತ ಬರುತ್ತೆ. ಈ 2 ಡೌಟ್ಸ್ ನಿಮ್ಮ ತಲೆಯಲ್ಲಿ ಬರುತ್ತೆ. ಸೊ ಈಗ ನೀವು ತಿಳ್ಕೊಳ್ಳಿ ಸ್ನೇಹಿತರೆ, ಈ ಎರಡರ ಬಗ್ಗೆ ಯಾವುದೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲಿವರೆಗೂ ನೋಟಿಫಿಕೇಷನ್ ಬರೋದಿಲ್ವೋ, ಇವೆರಡರ ಬಗ್ಗೆ ಯಾವುದೇ ತರಹದ ವೀಡಿಯೋಗಳು ನಂದೇ ಆಗಿರಲಿ, ಬೇರೆ ಯಾರದೇ ಆಗಿರಲಿ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಫೈನಲ್ ನೋಟಿಫಿಕೇಷನ್ನೇ ಇಂಪಾರ್ಟೆಂಟು. ಇಲ್ಲಿವರೆಗೂ ಇಲ್ಲ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ? HSTRಗೆ ಇಲ್ಲಿವರೆಗೂ TET ಆಗಲಿ PG ಆಗಲಿ ಇಲ್ಲ. ಕ್ಲಿಯರ್ ಮಾಡ್ಕೊಳ್ಳಿ. ನನಗೆ ತಿಳಿದಿರೋ ಪ್ರಕಾರ ಇದೊಂದು ಸಲ ಚಾನ್ಸ್ ಕೊಡ್ತಾನೆ. TET ಆಗಲಿ PG ಆಗಲಿ ಕೇಳಲ್ಲ. ಬಟ್ ಇನ್ ಕೇಸ್ ಮುಂದೆ ಈ ಒಂದು 2020 ನೋಟಿಫಿಕೇಷನ್ ಮಿಸ್ ಆಗಿ ನಾವು ಪಾಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲೇ ಏನಾದರೂ ಬಂದರೆ 100% ಆವಾಗ ಇದಿರುತ್ತೆ. ಯಾಕಂದರೆ NEP ಪ್ರಕಾರ PG ಮತ್ತು TET ಆಗಬೇಕಂತಕ್ಕಂಥದ್ದೊಂದು ರೂಲ್ಸ್ ಇದೆ. ಮುಂದೆ ಬರ್ಬೋದು, ಬಟ್ ಇಲ್ಲಿವರೆಗೂ ಇಲ್ಲ. ಇನ್ನೇನಾದರೂ CNR ರೂಲ್ ಚೇಂಜ್ ಆಗಿ ಬದಲಾವಣೆಗಳಾಗಿ ಹೊಸದಾಗಿ ಏನಾದರೂ ಬದಲಾವಣೆಗಳು ಆಗಿ ಬಂದರೆ ಬರುತ್ತೆ. ಆದರೆ ಸ್ನೇಹಿತರೆ ಇಲ್ಲಿವರೆಗೂ ಇಲ್ಲ, ಇದನ್ನು ತಲೆಗಿಟ್ಕೊಳ್ಳಿ. ಸರಿನಾ? ಇಲ್ಲಿವರೆಗೂ TET ಬಗ್ಗೆ ಆಗಲಿ PG ಬಗ್ಗೆ ಆಗಲಿ HSTRಗೆ ಇಲ್ಲಿವರೆಗೂ ಯಾರೂ ಮಾತಾಡಿಲ್ಲ. ಯಾವುದೇ ಗೌರ್ಮೆಂಟ್ ಪ್ರೂಫ್ಗಳಿಲ್ಲ, ಯಾವುದೇ ಗೌರ್ಮೆಂಟ್ನ ಅಧಿಕೃತ ಪತ್ರಗಳು ಬಂದಿಲ್ಲ, ಇದ್ಯಾವುದು ಬಂದಿಲ್ಲ. ಸೊ ಹಾಗಾಗಿ ನೀವು ಬಿ ಎಡ್ ಮಾಡಿದರೆ, ಪೇಪರ್ 2 ಪಾಸ್ ಆಗಿದ್ದರೆ ನೀವು GPTನೂ ಬರಿಬಹುದು, HSTRನೂ ಬರಿಬಹುದು. ಇಲ್ಲಿವರೆಗೂ ಇರ್ತಕ್ಕಂಥ ನಿಯಮಗಳ ಬಗ್ಗೆ ಹೇಳ್ತಿದ್ದೀನಿ. ಇನ್ನು ಮುಂದೆ ಏನಾದರೂ ನಿಯಮಗಳು ಬಂದರೆ ನಾನೇ ಖುದ್ದಾಗಿ ವಿಡಿಯೋನ ಮಾಡ್ತೀನಿ. ಸೊ ನೀವು ಬಿ ಎಡ್ ಮಾಡಿದವರು GPSTRನೂ ಬರಿಬಹುದು, HSTRನೂ ಬರಿಬಹುದು ಸ್ನೇಹಿತರೆ. ಡಿ ಎಡ್ ಮಾಡಿದವರು PhDRನೂ ಬರಿಬಹುದು, GPSTRನೂ ಬರಿಬಹುದು. ಬಟ್ ಏನಾಗಿರಬೇಕು, ಡಿಗ್ರಿ ಆಗಿ ಪೇಪರ್ 2 ಪಾಸ್ ಆಗಿರಬೇಕು. ಕ್ಲಿಯರ್ ಕಟ್ಟಾಗಿ ಇಷ್ಟೊಂದು ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ HSTR ಏನಿದೆಯಲ್ಲ, ಸೊ HSTRಗೆ ನೀವು ಬಿ ಎಡ್ ಮಾಡಿದ್ರೆ ಸಾಕಾಗುತ್ತೆ. ಪೇಪರ್ 2 ಪಾಸ್ ಆಗಬೇಕು ಇಲ್ಲ, ಇದ್ಯಾವುದು
ಇಲ್ಲಿವರೆಗೂ ನಿಯಮಗಳು ಬಂದಿಲ್ಲ, ಬಂದರೆ ಮುಂದೆ ನೋಡೋಣ. ಇಲ್ಲಿವರೆಗೂ ಇಷ್ಟು ನೆನಪಿರಲಿ. ಸೊ ನಿಮಗೆ ಒಂದು ಏನು ಅರ್ಥ ಆಯಿತು ಅಂದರೆ B.Edನವರು ಇಲ್ಲಿ 2ಕ್ಕೆ ಕಾಂಪಿಟೇಷನ್ ಮಾಡಬಹುದು, D.Ed ವಿತ್ ಡಿಗ್ರಿ ಇದ್ದವರು ಇವೆರಡಕ್ಕೆ ಕಾಂಪಿಟೇಷನ್ ಮಾಡಬಹುದು. ಬಟ್ GPT ಜಾಸ್ತಿ ಹೈ ಕಾಂಪಿಟೇಷನ್ ಇದೆ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಸೊ ಏನು 2022ರಲ್ಲಿ CET ಎಕ್ಸಾಮ್ ಆಯ್ತಲ್ವಾ, 2022ರಲ್ಲಿ ಏನು CET ಎಕ್ಸಾಮ್ ಆಯಿತು, ಕೇವಲ 1.1 ಅಂಕದಲ್ಲೂ ಹೋದೋರಿದ್ದಾರೆ. ಸೊ ಅವರು ತುಂಬ ಕಾಂಪಿಟೇಷನ್ ಇರ್ತಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಸೊ ಈ ಒಂದು ರೂಟ್ ಮೂಲಕ ನಾನು ನಿಮಗೆ ಕ್ಲಿಯರಾಗಿ ನಿಮ್ಮ ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಯಲ್ಲಿ ಸ್ನೇಹಿತರೆ ನಿಮಗೆ ಈ 3 ಎಕ್ಸಾಮ್ಗಳನ್ನು ತಲೆಯಲ್ಲಿಟ್ಕೊಂಡು ಸಾಮಾನ್ಯವಾಗಿ ಯಾವೆಲ್ಲ ವಿಷಯಗಳನ್ನು ಕಾಮನ್ನಾಗಿ ನೀವು ಓದಲೇಬೇಕು. ಅದು PSTR ಆದರೂ ಇರಲಿ, GPSTR ಆದರೂ ಇರಲಿ, HSTR ಆದರೂ ಇರಲಿ, ಈ ವಿಷಯಗಳನ್ನು ನೀವು ಓದಲೇಬೇಕು, ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಆ ವಿಷಯಗಳನ್ನು ಓದ್ಕೊಂಡ್ರೆ ಸಾಕು, ಯಾವುದೇ ನೋಟಿಫಿಕೇಷನ್ ಬಂದರೂ ಅಪ್ಲಿಕೇಶನ್ ಹಾಕೋಣ, ಎಕ್ಸಾಮ್ನ ಫೇಸ್ ಮಾಡೋಣ ಅಷ್ಟೇ, ಸರಿನಾ? ಸೊ ಇಷ್ಟು ಮಾತ್ರ ತಲೆಯಲ್ಲಿಟ್ಕೊಳ್ಳಿ. ಸರಿ, ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಯಾವ ವಿಷಯಕ್ಕೆ ಕಾಮನ್ನಾಗಿ PSTR, GPSTR, HSTR ಯಾವುದೇ ಇರಲಿ ನಾವು ಓದಲೇಬೇಕಾದಂಥ ವಿಷಯಗಳು ಜಾಸ್ತಿ ಇದೆ. ಸುಮಾರು 5ಕ್ಕಿಂತ ಹೆಚ್ಚು ವಿಷಯಗಳು ಈ 3 ಪೋಸ್ಟಿಗೂ ಕಾಮನ್ ಆದಂತಹ ವಿಷಯಗಳಾಗಿದ್ದೆ. ನೀವು ಯಾವ ಹುದ್ದೆಗಾದರೂ ಹೋದ್ರಿ ಈ ವಿಷಯಗಳು ನೀವು ಓದಲೇಬೇಕು. ಸೊ ಹಾಗಾಗಿ ಕ್ಲಿಯರ್ ಕಟ್ಟಾಗಿ ತಲೆಗಿಟ್ಕೊಳ್ಳಿ. ನೀವು ಓದೋದನ್ನು ಓದಿಟ್ಕೊಳ್ಳಿ, ಹುದ್ದೆ ಯಾವುದಾದ್ರೂ ಬಿಡಲಿ, 3ಕ್ಕೂ ಹಾಕಿ ಎಲ್ಲಿ ಹೈ ಪೋಸ್ಟ್ ಇರುತ್ತೋ, ಎಲ್ಲಿ ಸೆಲೆಕ್ಟ್ ಆಗ್ತಿರೋ ಅಲ್ಲಿ ನೀವು ಸೆಲೆಕ್ಟ್ ಆಗಿ ಹೋಗಿ ಸ್ನೇಹಿತರೆ. ಸೊ ನೋಡಿ, ಕ್ವಾಲಿಫಿಕೇಷನ್ ಬಗ್ಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಈ ವಿಡಿಯೋಲಿ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರ ಮೂಲಕನೇ ನಾನು ಈ ವಿಡಿಯೋ ಮಾಡೋಂಥ ಅವಶ್ಯಕತೆ ಬಿತ್ತು. ಏಕೆಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ನನ್ನ PST ಆಗಿದೆ, ಪೇಪರ್ 1 ಆಗಿದೆ, ನಾನು B.Ed ಬರಿಬೋದಾ, ನನ್ನ ಡಿಗ್ರಿ ಆಗಿದೆ, ನಾನು GPT ಬರಿಬೋದಾ, HSTRಗೆ TET PG ಇದೆಯಾ, ಈ ರೀತಿ ಸುಮಾರು ಪ್ರಶ್ನೆಗಳು ಬಂದಿರೋದ್ರಿಂದ ನಾನು ಈ ವಿಡಿಯೋ ಮಾಡೋಂತಹ ಒಂದು ಪ್ರಸಂಗ ಬಂತು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಲ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, PSTRಗೆ D.Ed ಪೇಪರ್ 1 ಇರಬೇಕು ನೋಡಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, GPTಗೆ B.Ed ಜೊತೆಗೆ ಪೇಪರ್ 2 ಪಾಸಾಗಿರಬೇಕು. D.Ed ಮಾಡಿ ನೀವೇನಾದರೂ ಡಿಗ್ರಿ ಮಾಡಿದರೆ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಪೇಪರ್ 2 ಕಂಪಲ್ಸರಿ ಇರುತ್ತೆ. ನೀವು B.Ed ಆದರೂ ಮಾಡಿ, D.Ed ಪ್ಲಸ್ ಡಿಗ್ರಿ ಆದರೂ ಮಾಡಿ, ಓಕೆನಾ. ಪೇಪರ್ 2 TET ಪೇಪರ್ 2 ಕಂಪಲ್ಸರಿ ಆಗಿರುತ್ತೆ. HSTRಗೆ ಇಲ್ಲಿಯವರೆಗೂ ನೋ TET ನೋ PG, ನಮಗೆ ಅಫಿಷಿಯಲ್ ಆಗಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಬಂದಾಗ ನೋಡೋಣ. ಬಟ್ ಇವಾಗಲೇ ತಲೆ ಕೆಡಿಸ್ಕೊಳ್ಬೇಡಿ, ಓಕೆನಾ. ಫೈನಲ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.